ನಮಸ್ಕಾರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಸಕ್ಸಸ್ ಸೀಕ್ರೆಟ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಜೀವನದಲ್ಲಿ ಮುಂದೆ ಬರಬೇಕು, ಅಭಿವೃದ್ಧಿಯಾಗಬೇಕು, ಎಲ್ಲರ ತರ ನಾನು ಕೂಡ ಐಷಾರಾಮಿಯಾಗಿ ಬದುಕಬೇಕು ಅಂತಹ ಮನಸ್ಥಿತಿ ವೃಶ್ಚಿಕ ರಾಶಿಯವರಲ್ಲೂ ಕೂಡ ಇರೋದು ಸಹಜ. ಆದರೆ ಅವರು ಸರಿ ದಾರಿಯಲ್ಲಿ ಹೋಗ್ತಾ ಇರೋದಿಲ್ಲ. ಸಕ್ಸಸ್ ಆಗೋದಕ್ಕೆ ಹಲವಾರು ರೀತಿಯ ಅಡೆತಡೆಗಳು ಅವರ ಪ್ರತಿನಿತ್ಯದ ಜೀವನದಲ್ಲಿ ಇರುತ್ತೆ. ಇದೆಲ್ಲವನ್ನ ಮೀರಿ ಸಕ್ಸಸ್ ಆಗೋದಕ್ಕೆ ಈ ಸೀಕ್ರೆಟ್ ಫಾರ್ಮುಲಾನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಖಂಡಿತವಾಗ್ಲೂ ಕೂಡ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಆ ಸಕ್ಸಸ್ ಸೀಕ್ರೆಟ್ ಏನು ಅಂತ ಹೇಳಿ ತಿಳಿಸಿಕೊಡ್ತಿದ್ದೀನಿ. ಅದಕ್ಕೂ ಮುನ್ನ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗ್ಲೂ ಕೂಡ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗುವಂತಹವರಾಗಿರುತ್ತಾರೆ ಅಥವಾ ತುಂಬಾ ಕೆಳಮಟ್ಟದಲ್ಲಿರುತ್ತಾರೆ. ಯಾಕೆ ಅಂದರೆ ಈ ಒಂದು ವೃಶ್ಚಿಕ ರಾಶಿಯವರೇನಿದೆ ಇದರ ಅಧಿಪತಿ ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಅಂತ ಹೇಳುವಂಥದ್ದು. ಈ ಮಂಗಳ ಗ್ರಹ ಏನಿದೆ ಇದನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಹಾಗೆ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಅಥವಾ ಮುರುಗನ ಆರಾಧನೆಯನ್ನ ಮಾಡುವುದು ತುಂಬಾ ಉತ್ತಮ ಫಲವನ್ನ ಖಂಡಿತವಾಗಿಯೂ ನಿಮಗೆ ಕೊಟ್ಟೇ ಕೊಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಅವರ ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನುವಂಥದ್ದು ಅವರ ಜೀವನದಲ್ಲಿ ಪ್ರತಿನಿತ್ಯ ಕೂಡ ಪ್ರತಿ ವಿಷಯದಲ್ಲೂ ಕೂಡ ಇವರು ಎದುರಿಸುತ್ತಿರುತ್ತಾರೆ. ಆದರೂ ಕೂಡ ಪರ್ಫೆಕ್ಷನಿಸ್ಟ್ ಆಗಿ ಈ ರಾಶಿಯವರೇನಾದರೂ ಕೆಲಸ ಮಾಡ್ತಾರೆ ಅಂದರೆ 100% ಅದು ಪರ್ಫೆಕ್ಟ್ ಆಗಿರುತ್ತೆ. ಇನ್ನೊಬ್ಬ ಮತ್ತೆ ಮುಟ್ಟಿ ನೋಡುವಂತಹ ಒಂದು ಸಮಸ್ಯೆನೇ ಅಲ್ಲಿ ಬರುವುದಿಲ್ಲ. ಖಂಡಿತವಾಗ್ಲೂ ಮಾಡುವಂತಹ ಕೆಲಸವು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ಲಿಮಿಟೆಡ್ ಫ್ರೆಂಡ್ಸ್ ಇರ್ತಾರೆ, ಅಂದರೆ ತುಂಬ ದೊಡ್ಡ ಫ್ರೆಂಡ್ಶಿಪ್ ಇರೋದಿಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿ ಸ್ನೇಹವನ್ನು ಮಾಡ್ತಾರೆ. ಈ ಒಂದು ಸ್ನೇಹ ಯಾರ ಜೊತೆ ಮಾಡುತ್ತಾರಲ್ಲ ಅವರನ್ನ ತುಂಬ ಹಚ್ಚಿಕೊಂಡಿರುತ್ತಾರೆ. ಅವರಿಗೋಸ್ಕರ ಎಂತಹ ರಿಸ್ಕ್ ಬೇಕಾದರೂ ತೆಗೆದುಕೊಳ್ಳಲು ರೆಡಿ ಇರುತ್ತಾರೆ. ಅವರಿಗೆ ಯಾವ ರೀತಿ ಕಷ್ಟ ಇದ್ರೂ ಕೂಡ ಸಹಾಯಕ್ಕೆ ನಿಲ್ಲುವಂತಹ ಗುಣ ಖಂಡಿತವಾಗ್ಲೂ ಕೂಡ ಇವರಲ್ಲಿರುತ್ತೆ. ಅವರ ಫ್ರೆಂಡನ್ನು ಉಳಿಸಿಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಇವರ ಕಡೆಯಿಂದ ಏನು ಸಾಧ್ಯವೋ ಎಲ್ಲವನ್ನೂ ಕೂಡ ಮಾಡ್ತಾರೆ. ಯಾವ ಹಂತಕ್ಕೆ ಹೋಗೋದಕ್ಕೂ ರೆಡಿ ಇರ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಮೋಸ ಹೋಗೋದು ಕೂಡ ಇಂಥ ವಿಚಾರದಲ್ಲೇ. ಎಲ್ಲವನ್ನೂ ಕೂಡ ಮಾಡ್ತಾರೆ, ಆದರೂ ಕೂಡ ನಿಮಗೆ ಮೋಸ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವರಿಗೆ ಯಾರಾದರೂ ಹರ್ಟ್ ಮಾಡಿದರೆ ತುಂಬಾ ಕೊರಗ್ತಾರೆ. ಈ ಒಂದು ವೃಶ್ಚಿಕ ರಾಶಿಯವರಷ್ಟು ಒಳ್ಳೆಯವರು ಇನ್ನೊಬ್ಬರಿರುವುದಿಲ್ಲ. ಆದರೆ ಇವರ ಮನಸ್ಸಿಗೆ ಏನಾದರೂ ನೋವಾಯಿತು ಅಂದರೆ ತಡೆದುಕೊಳ್ಳುವಂತಹ ಒಂದು ಪ್ರವೃತ್ತಿ ಇವರಲ್ಲಿಲ್ಲ. ಬಹಳ ಕಷ್ಟಪಡ್ತಾರೆ, ಬಹಳ ಒದ್ದಾಟವನ್ನು ಅನುಭವಿಸ್ತಾರೆ. ಯಾಕಂದರೆ ಇವರಿಗೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವರು ಹರ್ಟ್ ಮಾಡಿದರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ವೃಶ್ಚಿಕ ರಾಶಿಯವರ ಇನ್ನೊಂದು ಗುಣ ಅಂದರೆ ಒಂದಷ್ಟು ವಿಚಾರಗಳನ್ನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದರೆ ಇನ್ನೂ ಕೆಲವು ವಿಚಾರಗಳನ್ನು ತುಂಬ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ಇವರ ಹೊಟ್ಟೆಯಲ್ಲಿ ಆ ವಿಚಾರಗಳು ನಿಲ್ಲದೆ ತುಂಬ ಬೇಗ ಅದನ್ನು ಹೇಳುವಂಥ ಮನಸ್ಥಿತಿ ಕೂಡ ಈ ರಾಶಿಯವರಲ್ಲಿ ಕಂಡುಬರುತ್ತೆ. ಹಾಗೆ ಸಿಕ್ಸ್ ಸೆನ್ಸ್ ಏನು ನಡೀತಾ ಇದೆ ಅಂತ ಅದು ಕೂಡ ಇವರಿಗೆ ಮೊದಲೇ ಭಾಸವಾಗುವಂತಹ ಸಂಭವ ಕೂಡ ವೃಶ್ಚಿಕ ರಾಶಿಯವರಲ್ಲಿ ಕಂಡುಬರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅರ್ಧಕ್ಕೆ ಬಿಡೋದು ಇವರಿಗೆ ಖಂಡಿತವಾಗ್ಲೂ ಕೂಡ ಇಷ್ಟ ಆಗೋದಿಲ್ಲ. ಅದರಲ್ಲಿ ಸೋಲಾಗಲಿ ಗೆಲುವಾಗಲಿ ಪೂರ್ಣ ಮಾಡಿಯೇ ಎದ್ದು ಬರಬೇಕು. ಅದರಿಂದಾಗಿ ಆದಷ್ಟು ಒಳ್ಳೆಯ ಫಲವನ್ನು ಪಡೆಯಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಯಾರಾದರೂ ಇವರ ಹತ್ರ ಸುಳ್ಳು ಹೇಳಿದರೆ ಖಂಡಿತವಾಗ್ಲೂ ಕೂಡ ಅದನ್ನು ಸಹಿಸಿಕೊಳ್ಳೋಕೆ ಇವರಿಗೆ ಬಹಳ ಕಷ್ಟವಾಗುತ್ತೆ. ಅದು ಇವರಿಗೆ ಅರಗಿಸಿಕೊಳ್ಳಲು ಆಗುವುದಿಲ್ಲ. ಇವರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ಬಟ್ ಆ ಟ್ಯಾಲೆಂಟನ್ನು ವ್ಯಕ್ತಪಡಿಸುವುದಕ್ಕೆ ಸರಿಯಾಗಿ ಸ್ಟೇಜ್ ಅನ್ನೋದು ಎಲ್ಲೋ ಒಂದು ಕಡೆ ಸಿಗ್ತಾ ಇರೋದಿಲ್ಲ. ಲಾಯಲ್ಟಿಗೆ ಮತ್ತೊಂದು ಹೆಸರೇ ಈ ಒಂದು ವೃಶ್ಚಿಕ ರಾಶಿಯವರು. ಅಂದರೆ ನ್ಯಾಯ, ನೀತಿ, ಧರ್ಮ ಹಾಗೂ ಈ ಎಲ್ಲ ಧರ್ಮ ಅಂತ ಏನು ಹೇಳ್ತೀವಿ ಆ ದಾರಿಯಲ್ಲಿ ನಡೆಯುವಂಥದ್ದು, ಒಳ್ಳೆ ಹಾದಿಯಲ್ಲಿ ಹೋಗುವಂಥದ್ದು. ಇವರಿಗೆ ಯಾರಾದರೂ 100 ರೂಪಾಯಿ ಕೊಟ್ಟರೆ ಆ 100 ರೂಪಾಯಿ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಇರುತ್ತೆ. ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಕೊಡಬೇಕು, ಸಾಲ ಇಸ್ಕೊಂಡೆ ಸಾಲ ತೀರಿಸಬೇಕು ಅನ್ನೋ ಮನಸ್ಥಿತಿ ಇದ್ದೇ ಇರುತ್ತೆ. ಪರಿಸ್ಥಿತಿಗೆ ಸಿಕ್ಕಿ ನೀವು ಸಾಲದ ಸುಳಿಯಲ್ಲಿ ಸಿಕ್ಕಿ ಬಿದ್ದಿರಬಹುದು, ಆದರೆ ಆ ಒಂದು ಸಾಲವನ್ನು ತೀರಿಸಬೇಕು ಅನ್ನೋ ಗುಣ ಆದರೆ ಖಂಡಿತವಾಗಿ ಕೂಡ ನಿಮಗೆ ಇದ್ದೇ ಇರುತ್ತೆ.
ವೃಶ್ಚಿಕ ರಾಶಿಯವರು ಅನಾವಶ್ಯಕ ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತಾ ಇರ್ತಾರೆ. ಯಾವ ವಿಚಾರಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಷ್ಟನ್ನ ಮಾತ್ರ ಖರ್ಚು ಮಾಡುವಂತಹ ಮನಸ್ಥಿತಿ ಹೆಚ್ಚಾಗಿರುತ್ತೆ. ತುಂಬ ಸುಖ ಸುಮ್ಮನೆ ಇದೊಂದು ತಗೊಳ್ಳೋದು ಅಂತ ಹೇಳಿ ಸುಖ ಸುಮ್ಮನೆ ಖರ್ಚು ಮಾಡುವಂತಹ ಗುಣ ಖಂಡಿತವಾಗ್ಲೂ ಇವರಲ್ಲಿರುವುದಿಲ್ಲ. ಆಗಲೇ ಹೇಳಿದ ಹಾಗೆ ಇವರಿಗೆ ಸ್ನೇಹಿತರು ಬಹಳ ಕಮ್ಮಿ. ಯಾಕಂದರೆ ವೃಶ್ಚಿಕ ರಾಶಿಯವರು ಸುಲಭವಾಗಿ ಯಾರನ್ನು ಕೂಡ ನಂಬುವುದಿಲ್ಲ. ಎಲ್ಲವನ್ನು ಕೂಡ ವಿಚಾರ ಮಾಡಿ ನೋಡ್ತಾ ಇರ್ತಾರೆ. ಯಾರನ್ನ ಕೂಡ ಅಷ್ಟು ಸುಲಭವಾಗಿ ನಂಬದೇ ಇರೋದ್ರಿಂದ ಒಬ್ಬ ವ್ಯಕ್ತಿಯನ್ನ ನಂಬಿದ್ರೆ ಸಂಪೂರ್ಣವಾಗಿ ನಂಬಿಬಿಡ್ತಾರೆ. ಅವರನ್ನ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಸಹಾಯವನ್ನು ಮಾಡೋಣ, ಇವರಿಗೆ ಯಾರಾದರೂ ತೊಂದರೆ ಕೊಡಲು ಬಂದರೆ ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಇವರಾಗಿ ಯಾರ ಜೊತೆನೂ ಜಗಳಕ್ಕೆ ಹೋಗೋದಿಲ್ಲ. ಆದರೆ ಇವರನ್ನು ಕೆಣಕಿದರೆ ಮಾತ್ರ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ. ಪ್ರೀತಿಯಲ್ಲಿ ತುಂಬಾ ಮೋಸ ಹೋಗುವಂತಹ ರಾಶಿಯವರಿವರು. ಒಬ್ಬ ವ್ಯಕ್ತಿಯನ್ನ ತುಂಬಾ ಸುಲಭವಾಗಿ ನಂಬದೇ ಇದ್ದು ಆ ವ್ಯಕ್ತಿಯನ್ನ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಮಾಡಿ ತುಂಬ ಟೈಮ್ ತಗೊಂಡು ಪ್ರೀತಿ ಮಾಡುವಂಥದ್ದು ಅಥವಾ ಮದುವೆ ಆಗುವಂಥದ್ದಿರಬಹುದು. ಎಲ್ಲವನ್ನ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಮೊದಲು ಯಾವ ರೀತಿ ನೋಡುತ್ತಿರಲ್ಲ, ನೀವು ಪ್ರೀತಿಯನ್ನು ಒಪ್ಪಿದ ನಂತರದಲ್ಲಿ ಆ ವ್ಯಕ್ತಿಯ ಚರಿತ್ರೆನೇ ಬದಲಾಗಿ ಬಿಡುತ್ತೆ. ನೀವು ಒಂದು ತರಹ ಇದ್ರೆ ಮದುವೆ ಆದ ನಂತರ ಆ ವ್ಯಕ್ತಿಯ ಗುಣಲಕ್ಷಣಗಳು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಇವರು ಯಾರಿಗಾದರೂ ಏನಾದರೂ ಮಾತು ಕೊಟ್ಟರೆ ಪ್ರಾಮಿಸ್ ಅಂತ ಮಾಡಿದರೆ ಎಂತಹ ಹಂತದಲ್ಲೂ ಬೇಕಾದರೂ ಹೋಗಿ ಆ ಪ್ರಾಮಿಸನ್ನು ಉಳಿಸಿಕೊಳ್ಳುವ ಗುಣಲಕ್ಷಣಗಳು ಖಂಡಿತವಾಗಿಯೂ ಕೂಡ ಹೆಚ್ಚಾಗಿರುತ್ತೆ. ಇವರು ತುಂಬ ಭಾವನಾತ್ಮಕ ಜೀವಿಗಳು. ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಏನು ಮಾಡಲು ಕೂಡ ರೆಡಿ ಇರ್ತಾರೆ. ವೃಶ್ಚಿಕ ರಾಶಿಯವರ ತಲೆಯಲ್ಲಿ ಹಲವಾರು ವಿಚಾರಗಳು ಒಂದೇ ಸಮಯಕ್ಕೆ ಓಡುತ್ತಿರುತ್ತೆ. ಇವರ ತಲೆಯಲ್ಲಿ 100 ವಿಧವಾದ ಯೋಚನೆಗಳು ಇವರನ್ನ ಕಾಡುತ್ತಿರುತ್ತೆ. ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ದಾರಿಯಲ್ಲಿ ನಡೆಯಬೇಕು ಅನ್ನುವಂತಹದರ ಬಗ್ಗೆ ಕೂಡ ಎಲ್ಲ ರೀತಿಯಲ್ಲೂ ಯೋಚಿಸುತ್ತಿರುತ್ತಾರೆ. ಇದರಿಂದಾಗಿ ರಾಶಿಯವರ ತಲೆಯಲ್ಲಿ ಹಲವಾರು ರೀತಿಯಾಗಿರುವಂತಹ ಆಲೋಚನೆಗಳು, ಇದರಿಂದಾಗಿ ಮಾನಸಿಕ ನೆಮ್ಮದಿ ಇವರಿಂದ ದೂರವಾಗಿರುತ್ತೆ. ಇವರು ಖುದ್ದಾಗಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಿರ್ತಾರೆ. ಡಿಟೆಕ್ಟಿವ್ ಆಗೋದಕ್ಕೆ ವೃಶ್ಚಿಕ ರಾಶಿಯವರು ತುಂಬ ಚೆನ್ನಾಗಿ ಹೊಂದಿಕೊಳ್ಳಬಹುದು. ಯಾಕಂದರೆ ಇವರು ಎದುರಿನ ವ್ಯಕ್ತಿಗೆ ಗೊತ್ತಿರದ ಹಾಗೆ ಅವರ ಹಿಂದೆ ಎಲ್ಲ ರೀತಿಯ ಯೋಚನೆ ಮಾಡಿ ಅವನ ಒಂದು ರೂಪುರೇಷೆಗಳೇನಿದೆ, ಅವನ ಯೋಜನೆಗಳೇನಿದೆ ಅಂತ ಹೇಳಿ ಇವರು ಗಮನಿಸಿ ತಿಳಿದುಕೊಳ್ಳುವಂತಹ ಚಾಕಚಕ್ಯತೆ ಖಂಡಿತವಾಗಲೂ ಕೂಡ ಈ ರಾಶಿಯವರಿಗಿದೆ. ಇವರು ತುಂಬ ಇಂಡಿಪೆಂಡೆಂಟ್ ಆಗಿರುವುದಕ್ಕೆ ಇಷ್ಟಪಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇವರಿಗೆ ತುಂಬ ಮುಖ್ಯ. ಮಾನ ಮರ್ಯಾದೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಇಂತಹ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು ಅಂತಂದರೆ ಈ ತಂತ್ರವನ್ನು ಸುಲಭವಾಗಿ ನೀವು ನಿಮ್ಮ ಜೀವನದಲ್ಲಿ ಮಾಡಿ. ನೀವು ಕೂಡ ಅಭಿವೃದ್ಧಿಯಾಗಬೇಕು, ಯಾರಿಂದ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ನೀವು ಕೂಡ ಅಭಿವೃದ್ಧಿಯಾಗುವುದನ್ನು ಯಾರಿಂದ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಇನ್ನು ಇದುವರೆಗೂ ನೀವು ಅನುಭವಿಸಿದಂತಹ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ. ಇದುವರೆಗೂ ಅಲ್ಲೋಲ ಕಲ್ಲೋಲವಾಗಿದ್ದಂತಹ ನಿಮ್ಮ ಜೀವನ ಸರಿ ಹೊಂದುವಂತಹ ಸಮಯ ಬಂದಿದೆ. ಒಂದು ವೇಳೆ ನಾನು ಹೇಳುವ ಈ ತಂತ್ರವನ್ನು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ. ಇಲ್ಲವಾದಲ್ಲಿ ಅದೇ ಜಂಜಾಟದ ಜೀವನವನ್ನು ಮುಂದುವರಿಸಬೇಕಾಗುತ್ತೆ. ಮತ್ತದೇ ಕಷ್ಟಗಳಿಂದ ನರಳಬೇಕಾಗುತ್ತೆ. ಹಾಗಾದರೆ ಆ ತಂತ್ರ ಏನು ಅಂದರೆ, ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಆ ಕೆಂಪು ಬಣ್ಣದ ವಸ್ತ್ರದಲ್ಲಿ 2 ಮಣ್ಣಿನ ಹಣತೆ ಇಡಬೇಕಾಗುತ್ತದೆ. ಆಮೇಲೆ ದೀಪಕ್ಕೆ ಬೇಕಾಗಿರುವಂತಹ ಬತ್ತಿ, ಹಾಗೆ ಒಂದು ಸ್ವಲ್ಪ ಎಣ್ಣೆ, ಯಾವ ಎಣ್ಣೆ ಆದರೂ ತೊಂದರೆ ಇಲ್ಲ. ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ 2 ದೀಪವನ್ನು ಹಚ್ಚಿ ಹಣತೆ ಹಾಕಿ ಎಣ್ಣೆ ಹಾಕಿ ದೀಪವನ್ನು ಶ್ರದ್ಧಾ ಭಕ್ತಿಯಿಂದ ಹಚ್ಚಬೇಕಾಗುತ್ತದೆ. ಈ ದೀಪವನ್ನು ನೀವು 7 ಮಂಗಳವಾರಗಳ ಕಾಲ ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟ ನಷ್ಟಗಳೆಲ್ಲವೂ ದೂರವಾಗುತ್ತೆ. ಹಾಗೆ ಅಭಿವೃದ್ಧಿಯ ಕಡೆ ಕೂಡ ಹೋಗಲು ಸಹಾಯವಾಗುತ್ತೆ. ವೃಶ್ಚಿಕ ರಾಶಿಯವರು ಧರಿಸಬೇಕಾಗಿರುವಂತಹ ರತ್ನ ಯಾವುದು ಅಂದರೆ ಹವಳ, ಅಂದರೆ ಕೋರಲ್. ಅದು ನಿಮ್ಮ ಜಾತಕದಲ್ಲಿ ಮಂಗಳ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡಿಕೊಂಡು ಧರಿಸಿಕೊಳ್ಳಿ. ಇದರಿಂದಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ವೃದ್ಧಿ ಆಗುತ್ತೆ. ಇನ್ನು ಈ ವಿಡಿಯೋವನ್ನು ನಿಮ್ಮ ಎಲ್ಲ ವೃಶ್ಚಿಕ ರಾಶಿಯ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಪ್ಪದೇ ಶೇರ್ ಮಾಡಿ. ಅವರು ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ.